ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಯೋಗ, ಮೆಡಿಟೇಷನ್, ಅಫಾರ್ಮೇಷನ್ ಹಾಗೆ ಸ್ವಲ್ಪ ಮೋಟಿವೇಶನ್ ನನ್ನ ಡೈಲಿ ರೊಟೀನ್ ಇದೆ. ಇದರಲ್ಲಿ ಯಾರು ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ನನ್ನ ಲೈಫ್ ಸ್ಟೈಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇವತ್ತು ನಾನು ಮಾರ್ನಿಂಗ್ 4 o'clock ಇಂದನೇ ಡೇ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿದಿನನೂ ಮಾರ್ನಿಂಗ್ 4 o'clock ಎದ್ದೇಳ್ತೀನಿ. ಸೊ ಇವತ್ತು ಮಾರ್ನಿಂಗ್ 4 o'clock ಎದ್ದು ಸ್ವಲ್ಪ ಹಾಗೆ ಹೊರಗಡೆ ಹೋಗಿ ಬರೋಣ, ಸ್ವಲ್ಪ ತಣ್ಣಗಿರೋ ಗಾಳಿನ ತೊಗೊಳ್ಳೋಣ. ಬರೀ ಫ್ಯಾನ್ ಗಾಳಿಗೆ ಶೆಕೆ ಆಗಿರುತ್ತೆ ಜಾಸ್ತಿ. ಹಾಗೆ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಬಂದೆ. ಡೋರ್ ಓಪನ್ ಮಾಡಿ ಎಲ್ಲ ವಿಂಡೋನ ಓಪನ್ ಮಾಡಿದಾಗ ಒಂದು ತಣ್ಣಗಿರೋ ಗಾಳಿಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಮೇಲೆ ಹೋಗಿ ಬಂದಿದ್ದಾದಮೇಲೆ ನಾನಿಲ್ಲಿ ಅರ್ಧ ಲೀಟ್ರ್ ನೀರನ್ನು ಕುಡಿತೀನಿ ಪ್ರತಿದಿನ. ಈ ತರ ಮಲಾಸನದಲ್ಲಿ ಕೂತ್ಕೊಂಡು ನೀರನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿದೆ. ಸೊ ಹಾಗಾಗಿ ನಾನು ಪ್ರತಿದಿನ ಮಲಾಸನದಲ್ಲಿ ಕೂತ್ಕೊಂಡು ನೀರನ್ನ ಕುಡಿತೀನಿ. ಲೈಫಲ್ಲಿ ಕಾನ್ಫಿಡೆಂಟ್ ಅನ್ನೋದು ತುಂಬಾನೇ ಮುಖ್ಯ. ಬಟ್ ನನಗೆ ಮುಂಚೆ ಎಲ್ಲ ಅದ್ರ ಬಗ್ಗೆ ಯಾವ ನಾಲೆಜು ಇರ್ತಾ ಇರಲಿಲ್ಲ. ಮುಂಚೆ ಎಲ್ಲ ನನ್ನಲ್ಲೇ ಕಾನ್ಫಿಡೆಂಟ್ ಇಲ್ಲದೆ ಇರೋದಕ್ಕೆ ಒಂದು ಬಟ್ಟೆ ತೊಗೊಳೋದಕ್ಕಾಗಿರ್ಬೋದು ಬೇರೆಯವ್ರನ್ನ ಕೇಳ್ತಾ ಇದ್ದೆ, ಒಂದು ಇಯರಿಂಗ್ ತೊಗೊಳೋದಕ್ಕಾಗಿರ್ಬೋದು ಬೇರೆಯವ್ರನ್ನ ಕೇಳ್ತಾ ಇದ್ದೆ. ಬಟ್ಟೆ ಆಗಿರ್ಬೋದು, ಇಯರಿಂಗ್ ಆಗಿರ್ಬೋದು, ಈ ಥರ ಚಿಕ್ಕ ಪುಟ್ಟ ಡಿಸಿಷನ್ನ ನಮ್ಮ ಕೈಯಲ್ಲಿ ತೊಗೊಳಕ್ಕಾಗಿಲ್ಲ, ನಾವು ಬೇರೆಯವ್ರನ್ನ ಕೇಳ್ತೀವಿ ಅಂತ ಅಂದರೆ ಮುಂದೆ ಲೈಫಲ್ಲಿ ಒಂದಿನ ದೊಡ್ಡ ಡಿಸಿಷನ್ನ ತೊಗೊಳ್ಳೋ ಅಂಥ ಸಿಚುವೇಶನ್ ಬರುತ್ತೆ. ಆವಾಗ ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅಂತ ನಮ್ಗೆ ಅರಿವೇ ಇರೋದಿಲ್ಲ. ಈಗಿನ ಜಗತ್ತಲ್ಲಿ ಯಾವ ಮನುಷ್ಯನಿಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾನೋ ಅಥವಾ ಯಾವ ಮನುಷ್ಯ ಕಾನ್ಫಿಡೆಂಟ್ ಆಗಿ ಬಿಹೇವ್ ಮಾಡ್ತಾನೋ ಅವನಿಗೆ ಮಾತ್ರ ತುಂಬ ಬೆಲೆ ಕೊಡುತ್ತೆ. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ನೋಡ್ಬೋದು, ನೀವು ಪದೇ ಪದೇ ಅವ್ರನ್ನ ಕೇಳ್ತಾ ಇದ್ರೆ ಅವ್ರು ಏನು ತಿಳ್ಕೊತಾರೆ ಗೊತ್ತಾ, ಇವಳಿಗೇನೋ ಗೊತ್ತಾಗಲ್ಲ ಅದಕ್ಕೆ ಇವಳು ನನ್ನ ಕೇಳ್ತಾ ಇದ್ದಾಳೆ ಈ ಥರ ಅನ್ಕೊತಾರೆ. ಆಮೇಲೆ ಬರ್ತಾ ಬರ್ತಾ ಅವರು ನಿಮ್ಮನ್ನು ನೋಡೋ ರೀತಿ ಚೇಂಜ್ ಆಗತ್ತೆ, ನಿಮ್ಮನ್ನು ಕೆಳಗೆ ಹಾಕಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಚಿಕ್ಕ ಪುಟ್ಟ ಡಿಸಿಷನ್ನ ನಾವೇ ಸ್ವಂತ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಒಂದಿನ ದೊಡ್ಡ ಡಿಸಿಷನ್ನ ಯಾರಿಗೂ ಹೇಳದೆ ನಾವು ಇಂಡಿಪೆಂಡೆಂಟ್ ಆಗಿ ತೊಗೊಂಡು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸಿದಾಗಿದೆ ಅಲ್ವಾ, ಅವಾಗ ಅವ್ರಿಗೆ ಗೊತ್ತಾಗತ್ತೆ ನಾವು ಎಂಥವ್ರು ಅಂತ. ನಿನ್ನಲ್ಲಿರೋ ಕಾನ್ಫಿಡೆಂಟ್ನ ಒಂದು ಸಾರಿ ಹೊರಗಡೆ ತೊಗೊಂಡು ಬಂದು ನೋಡು, ಎಷ್ಟು ಮ್ಯಾಜಿಕ್ ಆಗುತ್ತೆ ಅಂತ ಅಂದರೆ. ಯಾರಾದರೂ ತಪ್ಪು ಮಾಡಿದರೆ ಇದು ತಪ್ಪು ಅಂತ ಹೇಳು, ಗಂಡನೇ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಆಗಿರ್ಬೋದು, ನಿಮ್ಮಲ್ಲಿ ಅದು ವೈಬ್ರೇಷನ್ ಗೊತ್ತಾಗುತ್ತೆ. ತಪ್ಪನ್ನು ತಪ್ಪು ಅಂತ ಹೇಳೋದು ಒಂದು ಮೆಚುರಿಟಿ, ಹಾಗೆ ಒಂದು ಕಾನ್ಫಿಡೆಂಟ್ ನಮ್ಮದು. ನನ್ನಲ್ಲಿ 0 ಲೆವೆಲ್ ಕಾನ್ಫಿಡೆಂಟ್ ಇತ್ತು, ಇವಾಗ 99% ನನ್ನ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅಂತ ಅಂದರೆ ಯೋಗ, ಮೆಡಿಟೇಷನ್, ಅಫಾರ್ಮೇಷನ್ಸ್ನ ಹೇಳೋದ್ರಿಂದ ನನ್ನ ಕಾನ್ಫಿಡೆಂಟ್ ಲೆವೆಲ್ನ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಗೋಲ್ಡ್ ಶಾಪಿಗೆ ಹೋಗಿ ಗೋಲ್ಡನ್ನು ಬೈ ಮಾಡಬೇಕು ಅಂತ ಅಂದರೆ ನಾನು ಒಬ್ಬಳೇ ಹೋಗಿ ಬೈ ಮಾಡ್ತೀನಿ, ಯಾರು ಬೇಕಾಗಿಲ್ಲ ನನಗೆ. ಅಷ್ಟು ನನ್ನ ಕಾನ್ಫಿಡೆಂಟ್ ಲೆವೆಲ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. 1 ಕೋಟಿ ರೂಪಾಯಿ ನನ್ನ ಹತ್ರ ಕೊಟ್ಟು ನೀನು ಇದರ ವ್ಯವಹಾರನ ಮಾಡು ಅಂತ ಅಂದರೆ ನಾನು ಯಾವ ಭಯನೂ ಇಲ್ಲದೆ ಮಾಡ್ತೀನಿ, ಯಾಕಂದರೆ ನನ್ನಲ್ಲಿ ಅಷ್ಟು ಕಾನ್ಫಿಡೆಂಟ್ನ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ಹೆಣ್ಮಕ್ಳಲ್ಲಿ ತುಂಬ ಕಾನ್ಫಿಡೆಂಟ್ ಕಡಿಮೆ ಇರುತ್ತೆ. ದಯಮಾಡಿ ಪ್ರತಿಯೊಬ್ಬ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ, ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಜಗತ್ತು ಎಲ್ಲರಿಗೂ ಸಮನಾಗಿದೆ, ಯಾರು ಹೆಚ್ಚು ಯಾರು ಕಡಿಮೆ ಅಂತ ಇಲ್ಲ. ಪ್ರತಿಯೊಂದಕ್ಕೂ ಗಂಡನ ಡಿಸಿಷನ್ ತೊಗೊಳ್ಳೋದು ಅಥವಾ ಫ್ರೆಂಡ್ಸು ಅಥವಾ ಮತ್ತೆ ಯಾರ್ಯಾರ್ದು ಡಿಸಿಷನ್ನ ತೊಗೊಳೋದಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಡಿಸಿಷನ್ನ ತೊಗೊಳ್ಳಿ, ನಿಮ್ಮ ಸ್ವಂತ ಇಂಡಿಪೆಂಡೆಂಟ್ ಆಗಿ ಲೈಫಲ್ಲಿ ಏನಾದರೂ ಮಾಡೋದನ್ನು ಕಲೀರಿ. ಕೆಲವೊಂದಿಷ್ಟು ಜನಕ್ಕೆ ನಾನು ಹೇಳೋದು ಬೋರ್ ಆಗ್ಬೋದು, ಬಟ್ ಲೈಫಲ್ಲಿ ಕಾನ್ಫಿಡೆಂಟ್ ಇಲ್ಲ ಅಂತ ಅಂದರೆ ನಮ್ಮ ಅಸ್ತಿತ್ವನೇ ಇಲ್ಲ ಅಂತ ಅರ್ಥ. ನಮ್ಮಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಇಲ್ಲ ಅಂತ ಅಂದರೆ ನಾವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವ ಆಳುಗಳ ಥರ ನಮ್ಮ ಫೀಲ್ ಅಥವಾ ನಮ್ಮ ಯೋಚನೆಗಳು ಬರೋಕ್ಕೆ ಶುರು ಮಾಡ್ತವೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಒಂದು 5 ನಿಮಿಷ ಮೆಡಿಟೇಷನ್ನ ಮಾಡಿ, ಹಾಗೆ 5 ಸಾರಿ ಸೂರ್ಯ ನಮಸ್ಕಾರನ ಮಾಡಿ, ಒಂದು 10 ನಿಮಿಷ ಅಫಾರ್ಮೇಷನ್ಸ್ನ ಹೇಳೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಇಷ್ಟು ಮಾಡಿದರೆ ಸಾಕು. ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗುತ್ತೆ. ಆಮೇಲೆ ನೀವು ಯೋಚನೆ ಮಾಡೋ ರೀತಿ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಅಷ್ಟೇ ಯಾಕೆ ನಿಮ್ಮ ನಡವಳಿಕೆ ಚೇಂಜ್ ಆಗುತ್ತೆ, ಪ್ರತಿಯೊಂದು ಚೇಂಜಸ್ ಆಗುತ್ತೆ, ನೀವೇ ನೋಡ್ಬೋದು. ನಾನು ಮೊದಲೆಲ್ಲ ಯೋಗಾನ ಟೆರೆಸ್ ಮೇಲೆ ಮಾಡ್ತಾ ಇದ್ದೆ, ಯಾಕಂದರೆ ವಾತಾವರಣ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ. ಇವಾಗ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂತ ಅಂದರೆ ಅಲ್ಲಿ ಕರೆಕ್ಟಾಗಿ ಲೈಟ್ ಎಲ್ಲ ಇಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ, ತುಂಬ ಶೆಕೆ ಆಗತ್ತೆ. ಇವಾಗ ಹಾಗೆ ಸ್ವಲ್ಪ ಟೆರೆಸ್ ಮೇಲೆ ವಾಕ್ ಮಾಡ್ಕೊಂಡು ಬಂದಿದ್ದಾದಮೇಲೆ ನಾನಿಲ್ಲಿ ಇದನ್ನು ಆಮ್ಲಾ ಜ್ಯೂಸನ್ನು ಕುಡಿತಾ ಇದ್ದೀನಿ. ಇದನ್ನು ರಾತ್ರಿ ಮಾಡಿಟ್ಟಿರ್ತೀನಿ, ಬೆಳಗ್ಗೆ ಕುಡಿತೀನಿ ನಾನು. ಕುಡಿದು ಮುಗಿಸಿದ್ದಾದಮೇಲೆ ನಾನು ಭಗವದ್ಗೀತೆನ ಓದೆ. ಭಗವದ್ಗೀತೆ ಓದಿ ಮುಗಿಸಿದ್ದಾದಮೇಲೆ ಅಫಾರ್ಮೇಷನ್ಸ್ನ ಬರಿತಾ ಇದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಅಫಾರ್ಮೇಷನ್ನ ಬರಿತೀನಿ, ರಾತ್ರಿ ಟೈಮಲ್ಲಿ ಗ್ರ್ಯಾಟಿಟ್ಯೂಡ್ನ ಬರಿತೀನಿ. ಇದು ಬರೆದು ಮುಗಿಸಿದ್ದಾದಮೇಲೆ ನಾನು ಮಾಲ್ಟ್ನ ಮಾಡ್ತಾ ಇದ್ದೀನಿ. ಪ್ರತಿದಿನ ಮಾರ್ನಿಂಗ್ ಟೈಮಲ್ಲಿ ಟೀ, ಕಾಫಿ ಏನೂ ಕುಡಿಯೋದಿಲ್ಲ. ಸೊ ಮಾಲ್ಟನ್ನು ಕುಡಿದ್ಬಿಡ್ತೀವಿ ಫ್ಯಾಮಿಲಿಯಲ್ಲಿ ಎಲ್ಲರೂ. ಬೇಸಿಗೆಗೆ ತುಂಬ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣವೇ ರೊಟ್ಟಿ ಮಾಡ್ತೀವಿ, ಇಲ್ಲಾಂದರೆ ಜೋಳದ ಐಟಮ್ ಯಾವುದಾದ್ರೂ ಮಾಡ್ತೀನಿ. ಇವಾಗ ನಾನು ಜೋಳದ ರೊಟ್ಟಿನೇ ಮಾಡ್ತಾ ಇದ್ದೀನಿ. ಇವತ್ತು ಜೋಳದ ರೊಟ್ಟಿ ಹಾಗೆ ಪಲ್ಯನ ಮಾಡಿದೆ, ಜುಣಕ ಮಾಡಿದೆ ನಾನು. ಹಾಗೆ ನಮ್ಮ ಮನೆಯವರ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಫ್ರೈಡ್ ರೈಸ್ನ ಮಾಡಿದ್ದೀನಿ, ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಮಾತ್ರ ತಿಂತಾರಲ್ವ. ಸೊ ಹಾಗಾಗಿ ಪನ್ನೀರ್ನ ಹಾಕಿ ಎಲ್ಲ ವೆಜಿಟೇಬಲ್ನ ಹಾಕಿ ಫ್ರೈಡ್ ರೈಸ್ನ ಮಾಡಿದ್ದೀನಿ. ತುಂಬ ಇಷ್ಟ ನನಗಂತೂ ಫ್ರೈಡ್ ರೈಸು.
ನಾನು ಆಲ್ರೆಡಿ ಒಂದು ಸಾರಿ ಫ್ರೈಡ್ ರೈಸ್ ರೆಸಿಪಿನ ಹಾಕಿದ್ದೀನಿ. ಸೊ ಹಾಗಾಗಿ ಮತ್ತೆ ಹಾಕೋದು ಬೇಡ ಅಂತ ಸುಮ್ಮನಾದೆ ಅಷ್ಟೇ. ಇವಾಗ ಎಲ್ಲ ಕೆಲಸ ಮುಗಿಸಿದ್ದಾದಮೇಲೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆನ ತೊಳ್ಕೊಂಡು ಮನೆ ಮುಂದೆ ರಂಗೋಲಿನ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಎಷ್ಟು ಕೆಲಸ ಮಾಡಿದರೂ ಇದು ಮಾತ್ರ ಬಿಡೋ ಹಾಗೆ ಇಲ್ಲ ಹೆಣ್ಮಕ್ಳಿಗೆ. ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಎಲ್ಲ ದೇವ್ರ ಪೂಜೆ ಮಾಡಬೇಕು ಇವತ್ತು. ಇವಾಗ ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಪ್ರತಿದಿನ ಪೂಜೆ ಮಾಡ್ತೀನಿ. ಕಿಚನಿಗೆ ಬಂದಾಗ ಗ್ಯಾಸ್ ಸ್ಟವ್ನ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಖುಷಿ ಆ ಥರ ಇರುತ್ತೆ. ಪಾಸಿಟಿವ್ ವೈಬ್ ಬರುತ್ತೆ ಕಿಚನಲ್ಲಿ. ಸೊ ಹಾಗಾಗಿ ನಾನು ಪ್ರತಿದಿನ ಪೂಜೆ ಮಾಡ್ತೀನಿ. ನನ್ನ ಕಿಚನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕಿಚನ್ನ ಎಷ್ಟು ಡೆಕೋರ್ ಮಾಡಿದರೂ ತುಂಬಾ ಕಡಿಮೆ ನನಗೆ. ಇವಾಗ ದೇವ್ರ ಪೂಜೆ ಕೂಡ ಮಾಡಿದೆ. ಚಿಕ್ಕದಾಗಿದೆ ನಮ್ಮ ದೇವ್ರ ಕೋಣೆ. ಅದರಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ನಾನಂತೂ ಟ್ರೈ ಮಾಡ್ತೀನಿ. ಇವಾಗ ಶ್ಲೋಕಗಳನ್ನು ಹೇಳ್ತಾ ನಾನು ಈ ಥರ ದೇವ್ರಿಗೆ ಧೂಪನ ಹಿಡಿತೀನಿ. ನನಗೆ ಕೆಲಸ ಮಾಡ್ತಾ ಮಾಡ್ತಾ ಈ ಥರ ವಿಡಿಯೋ ಶೂಟ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಒಂದು ವೀಡಿಯೋನ ನಿಮಗೆ ಸೆಂಡ್ ಮಾಡಿರ್ತೀವಿ ಅಂದರೆ ಅಟ್ಲೀಸ್ಟ್ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಕೊಡೋದನ್ನಾದರೂ ಮರೆಯೋದಕ್ಕೆ ಹೋಗಬೇಡಿ. ನಾನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಇದೇ ಥರ ದೀಪನ ಹಚ್ಚಿರ್ತೀನಿ. ಮನೆ ತುಂಬ ಲಕ್ಷಣವಾಗಿರುತ್ತೆ, ಹಾಗೆ ಪಾಸಿಟಿವ್ ವೈಬ್ ಇರುತ್ತೆ. ಇದೆಲ್ಲ ಕೆಲಸ ಮುಗಿಸಿದ್ದಾದಮೇಲೆ ನಾನು ಮೆಡಿಟೇಷನ್ನ ಮಾಡ್ತೀನಿ. 30 ಮಿನಿಟ್ಸ್ ಮೆಡಿಟೇಷನ್ನ ಮಾಡ್ತೀನಿ. ಪ್ರತಿದಿನ ಮಾಡ್ತೀನಿ. ಯಾವತ್ತೂ ಬೇಜಾರು, ಯಾವತ್ತೂ ಬೋರು ಅಂತ ಅನಿಸಿಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ನನಗೆ ಏನೇನೋ ಯೋಚನೆ ಬರ್ತಾಯಿತ್ತು ಮುಂಚೆ ಸ್ಟಾರ್ಟ್ ಮಾಡಿದಾಗ. ಬಟ್ ಇವಾಗ ತುಂಬ ದಿನ ಆಯ್ತಲ್ಲ ಸ್ಟಾರ್ಟ್ ಮಾಡಿ, ಆ ಥರ ಏನೂ ಆಗೋದಿಲ್ಲ.